ಆದಿ ಮನೆಗೆ ಬಂದು ಆಗಲೇ 2 ದಿನಗಳಾಗಿತ್ತು. ನವೀನ್ ಸಹ ಅವರ ಜೊತೆಯಲ್ಲಿಯೇ ಇದ್ದ. ಮೇಲ್ನೋಟಕ್ಕೆ ಸಂತೋಷದಿಂದಿದ್ದರೂ ಒಳಗೊಳಗೆ ಯಾವುದೋ ಗಾಢ ಆಲೋಚನೆಯಲ್ಲಿ ಮುಳುಗಿರುತ್ತಿದ್ದಳು. ರಾಘು ಜೊತೆ ಕಳೆದ ರಸಗಳಿಗೆಗಳು ಮಿಂಚಿನಂತೆ ಒಂದರ ಹಿಂದೊಂದು ಬಂದೆರಗಿದ ಆಘಾತಗಳು ಮನಸ್ಸನ್ನು ಘಾಸಿಗೊಳಿಸಿತು. ಜೊತೆಗೆ ಕರ್ತವ್ಯದ ಕರೆ ಅವಳನ್ನು ಎಚ್ಚರಿಸುತ್ತಿತ್ತು. ಈಗ ಧರ್ಮ ಸಂಕಟ ಅವಳ ಪಾಲಾಗಿತ್ತು. ಖುದ್ದು ಪ್ರದೀಪ್ ಅವರಿಗೆ ತಾನೇ ಫೋನಾಯಿಸಿ ಸ್ವಲ್ಪ ದಿನಗಳ ಗಡುವನ್ನು ಕೇಳಿಕೊಂಡಳು. ಅವಳ ಪರಿಸ್ಥಿತಿಯ ಅರಿವಿದ್ದ ಪ್ರದೀಪ್ ರವರು ಒಪ್ಪಿಗೆಯನ್ನಿತ್ತರು. ಅವರ ಜೊತೆ ಮಾತಾಡಿ ಬಂದ ನಂತರ ಬಾಲ್ಕನಿಗೆ ಬಂದು ನಿಂತ ಬಾಯಿಗೆ ಅಡ್ಡವಿಟ್ಟುಕೊಂಡು ಕಂಬನಿಗೆಯುತ್ತಿದ್ದಳು. ಅವಳ ಬಳಿ ಬಂದ ನವೀನ್, ಏನಾಯ್ತೆ ಪುಟ್ಟ, ಪ್ಲೀಸ್ ಕಣಮ್ಮ, ಅಳಬೇಡ, ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೋ ಎಂದವರ ಮಾತಿಗೆ ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ಳಿ ನಾನು ಮನುಷ್ಯಳು, ನನಗೂ ನೋವಾಗುತ್ತೆ, ನಾನೇನು ಕಲ್ಲು ಬಂಡೆ ಅಲ್ಲ, ನಮಗೆ ಯಾಕೆ ಹೀಗೆ ಆಗುತ್ತೆ ನವೀನ್? ನಾವೇನು ತಪ್ಪು ಮಾಡಿದ್ವಿ? ಹೇಗಿತ್ತು ನಮ್ಮ ಜೀವನ, ಈಗ ಹೇಗಾಗಿದೆ ನೋಡು, ಇನ್ನು ಎಷ್ಟು ಅಂತ ಸಹಿಸ್ಕೊಳ್ಳಿ, ಭಯ ಆಗ್ತಿದೆ ಕಣ್ರೋ, ಎಲ್ಲನೂ ಸರಿ ಹೋಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಒಂದು ದಿನ ನಾನೇ ಈ ಭೂಮಿ ಬಿಟ್ಟು ಎಂದು ಮಾತು ಮುಂದುವರಿಸುತ್ತಿದ್ದವಳ ಬಾಯಿಗೆ ಅಡ್ಡವಿಟ್ಟರು ಮಾತು ಮುಂದುವರಿಸದಂತೆ. ಪುಟ್ಟ, ನೀನೇ ಹೀಗೆ ಮಾತನಾಡಿಬಿಟ್ಟರೆ ನಮಗೆ ಕೈಕಾಲೇ ಆಡೋದಿಲ್ಲ, ನಮ್ಮ ಧೈರ್ಯ ಶಕ್ತಿಯೆಲ್ಲ ನೀನೇ ಕಣೆ, ಈಗ ನೀನೇ ಧೈರ್ಯ ಕಳ್ಕೊಂಡ್ರೆ ಹೇಗೋ ಗೊಂಬೆ ಸರಿ ಹೋಗ್ತಿದ್ದಾಳೆ, ಯಾವುದೇ ಕಾರಣಕ್ಕೂ ಅವಳಿಂದಲೇ ಅತ್ತೆ ಸತ್ತಿದ್ದಾರೆ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗೋದು ಬೇಡ, ಟೈಮ್ ನೋಡಿಕೊಂಡು ಹೇಳೋಣ, ಸ್ವಲ್ಪ ದಿನಗಳಷ್ಟೇ ಈ ನೋವು ಅಜ್ಞಾನವಾಸ ಎಲ್ಲ, ಆಮೇಲೆ ಸರಿ ಹೋಗುತ್ತೆ, ಈಗ ನೆಮ್ಮದಿಯಿಂದ ಮಲಗಮ್ಮ, ಜೊತೆಗೆ ನಿನಗೆ ಮದುವೆ ಆಗಿರೋದು, ನಿಮ್ಮ ಸಂಸಾರದಲ್ಲಿ ತೊಡಕಾಗಿರೋದು ಯಾವ ವಿಷಯನೂ ಅವಳಿಗೆ ಗೊತ್ತಾಗೋದು ಬೇಡ ಎಂದು ಸಮಾಧಾನಿಸಿ ಮಲಗಲು ಬಾಗಿಲು ಬಳಿ ಹೊರಟವರ ಎದುರಲ್ಲಿ ಬುಡ ಕಡಿದ ಬಾಳೆಯಂತೆ ಕುಸಿದು ಬಿದ್ದಿದ್ದಳು ಅವರೆಲ್ಲರ ಮುದ್ದಿನ ಗೊಂಬೆ ಬಿದ್ದಿದ್ದನ್ನು ಕಂಡವರೇ ಅವಳ ಬಳಿ ಬಂದರು. ಅವಳನ್ನು ಕೂಗುತ್ತಾ ಅವಳನ್ನು ಮಡಿಲಿಗೆಳೆದುಕೊಂಡವ ಅವಳನ್ನು ತಬ್ಬಿ ಕೆನ್ನೆಯನ್ನು ತಟ್ಟುತ್ತಾ, ಪುಟ್ಟ ಎದ್ದೇಳಮ್ಮ, ಕಣ್ಬಿಡೆ, ಭಯಪಡಿಸ್ಬೇಡ್ವೆ ಎಂದು ಅಳುತ್ತಾ ಕಣ್ಣೀರಿಡುತ್ತಿದ್ದವನ ಕಣ್ಣೀರು ಅವಳ ಹಣೆಯನ್ನು ಸ್ಪರ್ಶಿಸಿತು. ಅವಳಿಗೇನು ಆಗಿಲ್ವೋ, ಪ್ಲೀಸ್ ಸುಮ್ಮನಿರೋ, ಮೊದಲು ಅವಳನ್ನು ರೂಮಿಗೆ ಮಲಗಿಸು, ಅವಳಿಗೆ ಏನೂ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ, ಹಾಗೂ ಅಂಥ ವಿಷಯ ಏನಾದರೂ ಕಿವಿಗೆ ಬಿದ್ದರೆ ಹೀಗಾಗುತ್ತೆ ಅಂತ ಈಗ ಅಕ್ಕನಿಗೆ ಎಲ್ಲ ವಿಷಯ ಗೊತ್ತಾಗಿದೆ, ಹಾಗಾಗಿ ಆ ಶಾಕ್ಗೆ ಹೀಗೆ ಆಗಿದೆ, ಇನ್ನು ಏನೇ ಆದರೂ ಅವಳ ಹತ್ತಿರ ವಿಷಯ ಮುಚ್ಚಿಡೋದು ಬೇಡ, ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಟ್ಟುಕೊಡೋದು, ಸತ್ಯ ಬೂದಿ ಮುಚ್ಚಿದ ಕೆಂಡದಂತೆ, ಇವತ್ತೆಲ್ಲ ನಾಳೆ ಹೊರಗೆ ಬರಲೇಬೇಕು, ದಿನ ಹೀಗೆ ಏನಾಗುತ್ತೋ ಅಂತ ಭಯದಿಂದ ಸತ್ಯ ಮುಚ್ಚಿಟ್ಟು ಕೂತ್ರೆ ಅಪಾಯನ ನಾವೇ ಮೈ ಮೇಲೆ ಎಳೆದುಕೊಂಡು ಹಾಗೆ ಆಗುತ್ತೆ, ಏನೇ ಆದರೂ ನಾವೆಲ್ಲ ಫೇಸ್ ಮಾಡೋಕೆ ರೆಡಿ ಆಗಬೇಕು, ಗಾಟ್ ಇಟ್ ಎಂದವಳು ಹೇಳಲು ಇಬ್ಬರು ತಲೆತೂಗಿದರು. ಅವಳನ್ನು ರೂಮಿನಲ್ಲಿ ಮಲಗಿಸಿದವ ಅವಳ ಮುಖಕ್ಕೆ ಸ್ವಲ್ಪವೇ ನೀರನ್ನು ಸಿಂಪಡಿಸಿದ. ನಿಧಾನವಾಗಿ ಕಣ್ತೆರೆದವಳೆ ಅವಳ ಹತ್ತಿರ ಬರುವವರನ್ನು ತಡೆದು ತಾನು ಒಂಟಿಯಾಗಿರಬೇಕು ಪ್ಲೀಸ್ ಎಂದವಳ ಮಾತಿಗೆ ಎಲ್ಲರೂ ಭಯದಿಂದಲೇ ಹೊರಬಂದರೆ ಆದಿತ್ಯ ಅಲ್ಲಿಯೇ ನಿಂತಿದ್ದನು ಅವಳನ್ನು ನೋಡುತ್ತಾ. ನಿನಗೂ ಸೇರಿಸಿಯೇ ಹೇಳಿದ್ದು ನಾನೊಬ್ಬಳೇ ಇರಬೇಕು, ಹೊರಡು ಇಲ್ಲಿಂದ, ನಾನೇನು ಸಾಯೋದಿಲ್ಲ ಎಂದವಳ ಮಾತಿಗೆ ಮರು ಮಾತಾಡದೆ ಹೊರಬಂದನು ಬಾಗಿಲನ್ನು ಮುಚ್ಚಿಕೊಂಡು. ಅವರೆಲ್ಲರೂ ಓದತ್ತಲೇ ಇಷ್ಟೊತ್ತು ತಡೆ ಹಿಡಿದ ಕಣ್ಣೀರು ಅವಳ ಅಪ್ಪಣೆ ಇಲ್ಲದೆ ಹರಿಯುತ್ತಿತ್ತು. ಸರಿಸುಮಾರು ಗಂಟೆಗಳು ತಟಸ್ಥವಾಗಿ ರೂಮಿನಲ್ಲಿ ಕುಳಿತು ಕಣ್ಣಂಚಲಿ ನೀರು ತುಂಬಿಕೊಂಡು ಯಾವುದೋ ಗಹನವಾದ ಯೋಚನೆಯಲ್ಲಿ ಮುಳುಗಿದವಳ ಎಚ್ಚರಿಸಿದ್ದು ಅಕ್ಕ ಎಂದು ಕೂಗಿದ ಆರಾಧನದನಿ. ಅಕ್ಕ, ಏನಾಯಿತು, ಯಾಕೆ ಈ ಕಣ್ಣೀರು, ಏಳೆ ಎಂದವಳ ಮಾತಿಗೆ ಏನಂತ ಹೇಳಬೇಕು ಪುಟ್ಟ, ನಿನಗೆ ಗೊತ್ತಿಲ್ವಾ ನಾನು ಯಾಕೆ ಹೀಗಿದ್ದೀನಿ ಅಂತ, ಗೊತ್ತಿಲ್ಲದವರ ಥರ ನಟಿಸಬೇಡ. ಮಾತಿಗೆ ರಾತ್ರಿಯ ಘಟನೆಯನ್ನು ನೆನಪದವಳ ಮನ ನಡುಗಿತು. ಭಯದಿಂದ ಕೈ ಇಸುಗಿಕೊಳ್ಳುತ್ತಿದ್ದಳು. ಹೇಳು ಪುಟ್ಟ, ಯಾಕಿಷ್ಟು ದೊಡ್ಡ ಸತ್ಯ ಮುಚ್ಚಿಟ್ರಿ ನನ್ನಿಂದ? ವಿಷಯ ಗೊತ್ತಾಗಿ ನಾನೇನಾದರೂ ಮಾಡ್ಕೊತೀನಿ ಅಂತಾನ? ಅಬ್ಬಬ್ಬಾ, ಅಂದರೆ ಏನು ಮಾಡ್ಕೊತಿದ್ದೆ? ಸೂಸೈಡ್ ಅಷ್ಟೇ ತಾನೆ? ಜೀವನದಲ್ಲಿ ಎಲ್ಲ ಕಳೆದುಕೊಂಡಿರೋ ನಾನು ಬದುಕಿದ್ರೆಷ್ಟು ಸತ್ರೆಷ್ಟು? ನಿಜ ಹೇಳು ಪುಟ್ಟ, ಅಮ್ಮನಿಗೆ ಏನಾಯಿತು? ಹೇಳ್ದ, ಅಮ್ಮ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ. ಈಗ ನೋಡಿದರೆ ಹೇಳಮ್ಮ, ನೀವೆಲ್ಲ ಇಷ್ಟೊತ್ತು ಮಾತನಾಡಿದ್ದು ನಿಜಾನ? ಅಮ್ಮ ನಿಜವಾಗ್ಲೂ ನನ್ನ ಬಿಟ್ಟು ಹೋಗಿದ್ದಾರಾ? ಈ ಭೂಮಿ ಮೇಲೆ ಇಲ್ವಾ? ನನ್ನ ಕಾರಣಕ್ಕೆ ಅಮ್ಮ ಬಿಟ್ಟು ಹೋದ್ರಾ? ನಿಜ ಹೇಳಮ್ಮ, ಏನಾಯಿತು ಅವಳಿಗೆ ಎಂದವಳ ಮಾತಿಗೆ ತಲೆ ತಗ್ಗಿಸಿ ಬಿಟ್ಟಳು ನಿಜವೆಂಬಂತೆ. ಗೊಂಬೆ ಮಾತೆ ಬರದಂತೆ ಕೂತು ಬಿಟ್ಟಳು, ಸತ್ಯವನ್ನು ಜೀರ್ಣಿಸಿಕೊಳ್ಳಲಾಗದೆ.
ಆರಾಧನ ಮೌನ ಅವಳಿಗೆ ಎಲ್ಲವನ್ನು ತಿಳಿಸಿತು. ಅಕ್ಕ ಪ್ಲೀಸ್ ಹೀಗೆ ಸೈಲೆಂಟಾಗಿ ಇರಬೇಡ್ವೆ, ಮಾತಾಡೆ. ಈಗಾಗಲೇ ನಾವೆಲ್ಲ ಸತ್ತು ಸತ್ತು ಬದುಕಿದ್ದೀವಿ. ನೀನೀಗ ಸೈಲೆಂಟಾಗಿದ್ದು ಮತ್ತೆ ನಮ್ಮನ್ನು ಮತ್ತೆ ಸಾಯಿಸಬೇಡ್ವೆ ಎಂದವಳ ಮಾತಿಗೂ ಸುಮ್ಮನೆ ಇದ್ದವಳ ಕಂಡು ಹೊರಗಿನಿಂದ ಅವರ ಮಾತು ಕೇಳುತ್ತಿದ್ದ ಆದಿತ್ಯನ ಮನಸ್ಸು ಚಡಪಡಿಸುತ್ತಿತ್ತು. ಈಗ ಅವಳ ಎದುರು ನಿಲ್ಲಲು ಅದೇಕೋ ಭಯ ಆವರಿಸಿತವನಿಗೆ. ಸತ್ಯವನ್ನು ಅವಳಿಂದ ಮುಚ್ಚಿಟ್ಟಿದ್ದಕ್ಕೋ ಏನೋ. ಆದರೂ ಎದೆಗುಂದದೆ ಧೈರ್ಯ ಮಾಡಿ ಗೊಂಬೆಯ ಬಳಿ ಬಂದವ ಅವಳ ಕೈಯನ್ನು ತನ್ನ ಕೈಯೊಳಗೆ ಬಂಧಿಸಿ, ಕಂದಮ್ಮ ನೋಡು, ಆಗಿದ್ದೆಲ್ಲ ಆಗಿ ಹೋಯಿತು, ಮತ್ತೆ ಯಾವುದನ್ನು ಸರಿ ಮಾಡೋಕ್ಕಾಗಲ್ಲ ಅಲ್ವಾ? ಆದರೆ ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋ ಹಾಗೆ ಮಾಡೇ ಮಾಡ್ತೀನಿ ಪುಟ್ಟ. ಎಲ್ಲವನ್ನು ಮರೆತು ಮೊದಲಿನಂತೆ ಇದ್ದು ಬಿಡು. ನಿನ್ನ ನಗುವೆ ಈ ಮನೆಯ ನಂದಾದೀಪ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಎಂದವನ ಮಾತು ಕೇಳಿ ವಿಷಾದದಿಂದ ನಕ್ಕವಳೆ. ಹಾಗಾದರೆ ನನಗೆ ನನ್ನಮ್ಮ ಬೇಕು. ಅವಳ ಮಡಿಲಲ್ಲಿ ಮತ್ತೆ ಮಗುವಾಗಿ ಮಲಗಬೇಕು. ನನಗೆ ಅವಳ ಪ್ರೀತಿ ಬೇಕು. ಆದಿ ಹೇಳು, ಅವಳನ್ನು ವಾಪಸ್ ಕರ್ಕೊಂಡು ಬರ್ತೀಯಾ ಎಂದವಳ ಧ್ವನಿ ಗದ್ಗದಿತವಾಯಿತು. ಅವಳ ಮಾತಿಗೆ ಸುಮ್ಮನಿದ್ದವರ ಕಂಡು, ಆಗಲ್ಲ ಅಲ್ವಾ ಆದಿ? ಮತ್ತ್ಯಾಕೆ ನಾನು ಬದುಕಿರಬೇಕು ಹೇಳು? ನೀವೆಲ್ಲ ಮೋಸಗಾರರು. ನೀವ್ಯಾರೂ ಬೇಡ ನನಗೆ. ನನ್ನ ಹತ್ರನೇ ಸತ್ಯ ಮುಚ್ಚಿಟ್ರಿ. ಅಕ್ಕ ಅಕ್ಕ ಅಂತ ನನ್ನಿಂದ ಮುಂದೆ ಸುತ್ತುತ್ತಾ ಇದ್ದ ಆ ಪುಟ್ಟ ಹುಡುಗಿಗೂ ಕೂಡ ನಾನು ಬೇಡವಾದೆ. ಅದಕ್ಕೆ ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಟ್ಟು ಇನ್ನು ನನ್ನ ಪ್ರಾಣದಂತೆ ಪ್ರೀತಿಸುತ್ತಿದ್ದ ಹುಡುಗ ಕೂಡ ನನ್ನಿಂದ ವಿಷಯ ಮುಚ್ಚಿಟ್ಟ. ಹೋ, ಮೊದಲೇ ಯಾರನ್ನು ಪ್ರೀತಿಸುತ್ತಿದ್ದವಳು, ನನ್ನ ಪ್ರೀತಿನ ಕಾಲಲ್ಲಿ ಒದ್ದು ಹೋದವಳು, ಅದಕ್ಕಿಂತ ಮುಖ್ಯವಾಗಿ ಈಗ ಅವಳು ನಡತೆಗೆಟ್ಟವಳು ಅಂತ ಅನಿಸಿರಬೇಕು ನನ್ನ ಮೇಲೆ. ಅಸಹ್ಯ ಆಗಿರಬೇಕು ನನ್ನ ಮೇಲಿಂದ. ಪ್ರೀತಿ ಕೂಡ ಸತ್ತೋಯ್ತು ಅಲ್ವಾ? ಅವನ ಪ್ರೀತಿ ಕೂಡ ಸುಳ್ಳು. ಅವನೊಬ್ಬ ಸ್ವಾರ್ಥಿ. ಅವನ ಸ್ವಾರ್ಥದ ಪ್ರೀತಿ ನನಗೆ ಉಸಿರು ಕಟ್ಟೋ ಹಾಗೆ ಆಗ್ತಿತ್ತು. ಅವನ ಪ್ರೀತಿನೇ ಸುಳ್ಳು. ಅದಕ್ಕೆ ಎಲ್ಲ ಕಳೆದುಕೊಂಡವಳ ಹತ್ತಿರ ಯಾಕೆ ಹೇಳಬೇಕು ಅನ್ನೋ ಹುಡಾಫೆ. ಬಿಡು, ಅವನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹಾಗೆ ಮಾಡ್ತಿದ್ರು ಅನಿಸುತ್ತೆ ಎಂದವಳ ಮಾತು ಆದಿತ್ಯನ ಪುಟ್ಟ ಹೃದಯವನ್ನೇ ಘಾಸಿ ಮಾಡಿತು. ಅವಳ ಮಾತನ್ನು ಕೇಳಿದವ ತಟ್ಟನೆ ಅವಳಿಂದ ತನ್ನ ಕೈಯನ್ನು ಸಡಿಲಿಸಿ ದೂರ ಸರಿದವ ಬಿರಬಿರನೆ ಹೊರ ನಡೆದು ಬಿಟ್ಟರೆ ಆರಾಧನ ನಿಸ್ತೇಜಳಾಗಿ ಕೂತು ಬಿಟ್ಟಳು. ಅವಳಿಗರಿವಿರಲಿಲ್ಲ ಅವಳಂದ ಒಂದೊಂದು ಮಾತು ಅವರ ಮನಸ್ಸಿಗಿಂತ ನೋವುಂಟು ಮಾಡಿತೆಂದು. ನಿಮ್ಮಂಥ ಮೋಸಗಾರರ ಜೊತೆ ಇರೋಕೆ ನನಗೆ ಇಷ್ಟ ಇಲ್ಲ. ನಾನು ಸತ್ತೋಗ್ಬಿಡ್ತೀನಿ. ನಾನು ಬದುಕಿರುವುದಿಲ್ಲ. ದೂರ ಹೋಗಿ, ನೀವು ಯಾರೂ ಬೇಡ. ಲೀವ್ ಮೀ ಅಲೋನ್ ಎಂದು ಬಡಬಡಿಸುತ್ತಿದ್ದವಳ ಕೆನ್ನೆಗೆ ನವೀನ್ನ ಕೈ ಅಪ್ಪಳಿಸಿತು. ಏನೇ ಅಂದುಕೊಂಡಿದ್ದೀಯಾ ನೀನು? ನಮ್ಮನ್ನೆಲ್ಲ ನಿನ್ನ ಕಣ್ಣಿಗೆ ನಾವೆಲ್ಲ ಜೋಕರ್ ಥರ ಕಾಣ್ತಿದ್ದೀವಾ ಹೇಳೆ ಎಂದವನ ಮಾತಿಗೆ ಗೊಂಬೆ ಬೆಚ್ಚಿ ಮುದುರಿ ಕೂತಳು. ಅವಾಗ್ಲಿಂದ ಸತ್ಯ ಮುಚ್ಚಿಟ್ಟಿದ್ರೆ ನೀವೆಲ್ಲ ಮೋಸಗಾರರು ಅಂತ ಹೇಳ್ತಿದ್ಯಲ್ಲ, ಅವರು ನಿನ್ನಿಂದ ಸತ್ಯ ಯಾಕೆ ಮುಚ್ಚಿಟ್ರು ಅಂತ ಒಂದು ಸಾರಿ ಆದರೂ ಯೋಚನೆ ಮಾಡಿದ್ಯೇನೆ? ಅವರು ನಿನಗೋಸ್ಕರ ಎಷ್ಟು ಕಷ್ಟ ನೋವು ಅವಮಾನ ಸಹಿಸಿಕೊಂಡಿದ್ದಾರೆ ಅಂತ ಗೊತ್ತಿದ್ದೇನೆ ನಿನಗೆ? ಇನ್ನೂ ಇಲ್ಲಿ ಕೂತಿದ್ದಾಳಲ್ಲ ಇವಳೆಷ್ಟು ನೊಂದಿದ್ದಾಳೆ ಗೊತ್ತಾ? ನಿನಗೋಸ್ಕರ ನಿನ್ನಿಂದ ಅವಳ ಜೀವನದ ದಿಕ್ಕೆ ಬದಲಾಯಿತು. ಇಷ್ಟೊತ್ತಿಗೆ ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಯಾವುದು ಬೇಡ ಅಂತ ದೂರ ಹೋಗ್ತಿದ್ರು. ತಾನಾಯಿತು, ತನ್ನ ಸಂಸಾರ ಆಯಿತು ಅಂತ. ಆದರೆ ಇವಳು ನನ್ನ ಅಕ್ಕನ ಜೀವನ ಸರಿ ಹೋದರೆ ಸಾಕು ಅಂತ ನಿನಗೋಸ್ಕರ ನೀನು ಮುಂಚೆ ಥರ ಆಗೋಕೆ ಏನೆಲ್ಲ ಮಾಡಿದ್ದಾಳೆ ಗೊತ್ತಾ? ನಿನಗೆ ಇವಳು ನಿನಗೆ ತಾಯಿ ಪ್ರೀತಿ ಕೊಟ್ಟು ನಿನ್ನ ಜೋಪಾನ ಮಾಡ್ತಿರೋ ಅಮ್ಮ ಕಣೆ. ಅಂಥವಳ ಬಗ್ಗೆ ನೀನು ಈ ತರಹ ಮಾತಾಡ್ತಿ ಅಂತ ಗೊತ್ತಿರಲಿಲ್ಲ. ಇನ್ನು ಹಾದಿ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡಬೇಕು ನೀನು. ಏನಂತೆ ನೀನು ನಡತೆಗೆಟ್ಟವಳು ಅಂತ ಅವನಿಗೆ ಅನಿಸಿರಬೇಕು ಅಂತ. ಹೇ ಫೂಲ್, ಅವನ ಆ ಥರ ಅಂದುಕೊಂಡಿದ್ದರೆ ಇವತ್ತು ನೀನು ಇಲ್ಲಿ ಇರ್ತಾನೇ ಇರಲಿಲ್ಲ. ಯಾವುದೋ ಹುಚ್ಚಾಸ್ಪತ್ರೆಯಲ್ಲೋ ಇಲ್ಲ ಅನಾಥಾಶ್ರಮದಲ್ಲೋ ಇರ್ತಿದ್ದೆ. ಅವನು ಮಗು ಅಂತ ಅಂದುಕೊಂಡಿದ್ದಾನೆ ಕಣೆ. ಇಷ್ಟೆಲ್ಲ ಆದರೂ ನೀನು ಅವನ ಪ್ರೀತಿನ ಸಮಾಧಿ ಮಾಡಿದೆ, ಅವನನ್ನು ಅವಮಾನಿಸಿದೆ. ಆದರೂ ಅವನು ಅದನ್ನೆಲ್ಲ ಮರೆತು ನಿನ್ನ ಕಣ್ರೆಪ್ಪೆಯಲ್ಲೇ ಜೋಪಾನ ಮಾಡಿದ್ದಾನೆ ಕಣೆ. ನಿನಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ. ನೀನು ಅರೆ ಹುಚ್ಚಿಯಾಗಿದ್ದಾಗ ಎಲ್ಲದಕ್ಕೂ ನಿನಗೆ ಆದೀನ ಬೇಕಿತ್ತು. ಮಾಮ ಅಂತ ಅವನ ಹಿಂದೆ ಮುಂದೆ ಓಡಾಡುವಾಗೆಲ್ಲ ಯಾವುದೋ ಪುಟ್ಟ ಮಗು ಅವನ ಹಿಂದೆ ಓಡಿ ಬರ್ತಿದೆ ಅಂತ ಫೀಲ್ ಮಾಡ್ಕೊತಿದ್ದ. ಊಟಕ್ಕೆ ಆಟಕ್ಕೆ ಎಲ್ಲದಕ್ಕೂ ನಿನಗೆ ಆದೀನ ಬೇಕಿತ್ತು. ಅವಾಗೆಲ್ಲ ಅವನ ಕೆಲಸ ಬಿಟ್ಟು ನಿನ್ನ ಜೊತೆ ಇದ್ದು ನಿನ್ನ ಜೋಪಾನ ಮಾಡುತ್ತಿದ್ದ. ನಿದ್ದೆ ಬರದೇ ಇದ್ದಾಗ ನಿನಗೆ ಅವನೆದೆಯೇ ಬೇಕಿತ್ತು ಮಲಗೋಕೆ. ಇಲ್ಲ ಅಂದರೆ ಹಠ ಮಾಡ್ತಿದ್ದೆ, ಹತ್ತು ಕರೆದು ರಂಪ ಮಾಡ್ತಿದ್ದೆ. ಅವಾಗೆಲ್ಲ ಅವನೆದೆ ಮೇಲೆ ಮಲಗಿಸಿಕೊಂಡು ಜೋಪಾನ ಮಾಡಿದ್ದಾನೆ. ಅವನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನೀನು ಬೀದಿ ಹೆಣ ಹಾಕ್ತಿದ್ದೆ, ಇಲ್ಲ ಅವರ ಆಸೆಯನ್ನು ತೀರಿಸಿಕೊಳ್ತಿದ್ರು. ಆದರೆ ನಮ್ಮ ಹಾದಿ ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ? ಅವನಿಗೆ ನೀನು ಅಂದರೆ ಹುಚ್ಚು. ಅವನು ಉಸಿರಾಡ್ತಿರೋದೇ ನಿನಗೋಸ್ಕರ.
ನೀನು ಅವನ ಜೀವನದಿಂದ ಹೋದರೆ ಅವನು ಬದುಕಿರುತ್ತಾನೆ ಅಷ್ಟೇ, ಜೀವಂತ ಶವದ ಥರ. ನೀನು ಹೇಗಿದ್ರೂ ಸರಿ, ಅವನಿಗೆ ಬೇಕಿರುವುದು ನೀನು ಹೊರತು ಮತ್ತಿನ್ನೇನು ಅಲ್ಲ. ಅವನ ಪ್ರೀತಿ, ತಾಯಿ ಪ್ರೀತಿ ಅಷ್ಟೇ ಪರಿಶುದ್ಧವಾದದ್ದು ಕಣೆ. ಅರ್ಥ ಮಾಡ್ಕೊ. ಈಗಲೂ ಅವನು ನಿನ್ನ ಪ್ರಾಣಕ್ಕಿಂತ ಪ್ರೀತಿಸ್ತಿದ್ದಾನೆ. ತುಂಬ ಅಂದರೆ ತುಂಬ, ಮೊದಲಿಗಿಂತ ಹೆಚ್ಚು ಪ್ರೀತಿಸ್ತಿದ್ದಾನೆ. ಅವನ ಪ್ರಕಾರ ಪ್ರೀತಿ ಅಂದರೆ ಜೊತೆಯಾಗಿ ಕೈ ಕೈ ಹಿಡಿದುಕೊಂಡು ಓಡೋಡೋದಲ್ಲ, ಅಥವಾ ಗಂಟೆ ಗಂಟೆಲೆ ಕೂತು ಹರಟೋದಲ್ಲ. ಪ್ರೀತಿ ಅಂದರೆ ಅದೊಂದು ಮಧುರ ಭಾವನೆ. ಆ ಭಾವನೆಗಳ ಜೊತೆ ನಾವು ಮಾನಸಿಕವಾಗಿ ಬದುಕ್ತಾ ಎಷ್ಟು ಕನಸುಗಳನ್ನು ಕಟ್ಟಿರ್ತೀವಿ, ಅಲ್ಲಿ ಮತ್ಯಾರಿಗೂ ಪ್ರವೇಶ ಇರೋದಿಲ್ಲ. ಆ ಭಾವನೆಗಳಿಗೆ ಧಕ್ಕೆಯಾದಾಗ ಆ ಮನಸ್ಸು ಕಲ್ಲಾಗೋದಂತೂ ಸತ್ಯ. ಎಷ್ಟು ವರ್ಷ ಜೊತೆಗೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ. ಅವನು ಇಷ್ಟು ವರ್ಷದವರೆಗೂ ನೀನು ನೋವು ಕೊಟ್ಟರು ನಿನ್ನ ಜೊತೆ ಇದ್ದ ಕಾರಣ ಅವನಿಗೆ ನಿನ್ನ ಮೇಲಿರೋ ಪ್ರೀತಿ ಅಂತ. ಪ್ರೀತಿನೇ ಅರ್ಥ ಮಾಡಿಕೊಳ್ಳದೆ ದೂರ ತಳ್ಳಿಬಿಟ್ಟೆ. ನಮ್ಮ ಸ್ವಾರ್ಥದ ಪ್ರೀತಿ ನಮ್ಮವರಿಗೆ ಯಾವತ್ತು ಉಸಿರು ಕಟ್ಟುತ್ತೆ ಅನ್ನೋದಾದರೆ ಅದರ ಬದಲು ದೂರ ಆಗೋದೇ ಒಳ್ಳೆಯದು. ಇವಾಗ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಅಮ್ಮ ಸತ್ತದ್ದು ನಿನ್ಮೇಲಾಗಿರೋ ದೌರ್ಜನ್ಯದ ಬಗ್ಗೆ ಕೇಳಿ. ನಿನ್ನಿಂದಾನೇ ಸತ್ತಿದ್ದು ಎಂದವನ ಅಂದು ನಡೆದ ಘಟನೆಯನ್ನೆಲ್ಲ ವಿವರಿಸಿದನು. ಜೊತೆಗೆ ಅಲ್ಲಿಂದ ಅವರ ಜೀವನದಲ್ಲಾದ ಕಹಿ ಘಟನೆಗಳೆಲ್ಲವನ್ನು ಹೇಳುತ್ತಾ ಹೋದನು. ಅವರು ಮುಂಬೈಗೆ ಹೋಗಿದ್ದು, ಅಲ್ಲಿಯೂ ಕೂಡ ಅವರಿಗಾದ ನೋವು, ಜೊತೆಗೆ ಆದಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಪೊಲೀಸ್ ಇಲಾಖೆಗೆ ಸೇರಿದ್ದು, ಕೊನೆಗೆ ಗೊಂಬೆಯ ಸಲುವಾಗಿ ಮತ್ತದೆ ಕೆಲಸವನ್ನು ತೊರೆದು ಬಂದದ್ದು ಎಲ್ಲವನ್ನೂ ಅರಿವಿದ. ಒಂದು ಮಾತಂತೂ ಹೇಳ್ತೀನಿ, ಕೇಳಿಸ್ಕೊ. ನೀನಿದ್ದರೆ ಮಾತ್ರ ಇವರೆಲ್ಲ, ನೀನಿಲ್ಲ ಅಂದರೆ ಇವರೆಲ್ಲ ಏನೂ ಅಲ್ಲ ಪುಟ್ಟಿ. ನಿನ್ನ ಮೇಲೆ ನಾವೆಲ್ಲ ಜೀವನ ಹಿಡ್ಕೊಂಡಿದ್ದೀವಿ, ಅರ್ಥ ಮಾಡ್ಕೊ ಪುಟ್ಟ. ತಪ್ಪು ಮಾಡಿಬಿಟ್ಟೆ ಪುಟ್ಟ. ನಿನ್ನನ್ನು ಮಗು ಥರ ಕಾಳಜಿ ಮಾಡಿದವನಿಗೆ ಮೋಸಗಾರನ ಪಟ್ಟ ಕಟ್ಟಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಪದೇ ಪದೇ ನಿನ್ನಿಂದ ಅವನಿಗೆ ನೋವು. ಅವನ ನಿಷ್ಕಲ್ಮಶ ಪ್ರೀತಿಗೆ ನೀನು ಯೋಗ್ಯಳಲ್ಲ. ಈ ಥರ ಅವನನ್ನು ಹಿಂಸೆ ಮಾಡೋ ಬದಲು ಒಂದೇ ಸಲ ನೀನೇ ನಿನ್ನ ಕೈಯಾರೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡು ಅವನಿಗೆ. ಕುಡಿದು ನೆಮ್ಮದಿಯಾಗಿ ಕಣ್ಮುಚ್ಚುತ್ತಾನೆ. ನಿನ್ನನ್ನು ಪ್ರೀತಿಸಿದ ತಪ್ಪಿಗೆ ಎಂದವನು ಕಣ್ಣಿಂದ ಕಣ್ಣೀರು ಅಪ್ರಯಾಸವಾಗಿ ಹರಿದಿತ್ತು. ಇಷ್ಟೊತ್ತು ಅವರ ಜೀವನದ ಚಿತ್ರಣವನ್ನು ಕೇಳಿದವಳ ಮನರೋಧಿಸುತ್ತಿತ್ತು. ಕುಸಿದು ಬೀಳುವವಳನ್ನು ಕಂಡ ಆರು ತನ್ನ ಕೈಯಿಂದ ಅವಳನ್ನು ಬಳಸಿ ಅವಳನ್ನು ಮಂಚದ ಮೇಲೆ ಕೂರಿಸಿ ಕುಡಿಯಲು ನೀರನ್ನು ಕೊಟ್ಟಳು. ಮಂಡಿಗಾಲಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದವಳ ಕಂಡು ನವೀನ್ಗೆ ತಾನು ಈಗಲೇ ಸತ್ಯವನ್ನು ಹೇಳಿ ತಪ್ಪು ಮಾಡಿಬಿಟ್ಟನೇನೋ ಅನಿಸಿಬಿಟ್ಟಿತು. ಆದರೆ ಸತ್ಯ ಇಂದಲ್ಲ ನಾಳೆ ಅವಳಿಗೆ ತಿಳಿಯಲೇಬೇಕಿತ್ತು ಎಂದು ಆಲೋಚಿಸಿದವನ ಮನ ಅವಳ ಬಳಿ ಬಂದವ. ಅವಳ ತಲೆ ಎತ್ತಿ, ಪುಟ್ಟಿ ಇಲ್ಲಿ ನೋಡು ಪುಟ್ಟಿ, ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಈ ವಿಷಯನೆಲ್ಲ ಹೇಳಲಿಲ್ಲ ಕಣೋ. ನೀನು ಆಡಿದ ಮಾತನ್ನು ಕೇಳಿ ನನಗೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ. ಅದಕ್ಕೆ ಕೋಪದಲ್ಲಿ ಸತ್ಯನೆಲ್ಲ ಹೇಳಿಬಿಟ್ಟೆ. ದಯಮಾಡಿ ಈ ಅಣ್ಣನನ್ನು ಕ್ಷಮಿಸಿಬಿಡು ಎಂದು ನುಡಿದವನ ಕಣ್ಣೀರಿನ ಹನಿ ಅವಳ ಪಾದವನ್ನು ಸೋಕಿತ್ತು. ತಲೆ ಎತ್ತಿ ಅವನೆಡೆ ನೋಡಿದಳು. ಅವರೆಲ್ಲರ ಕಣ್ಣೀರಿಗೆ ಪ್ರೀತಿಗೆ ನೀನು ಯೋಗ್ಯಳಲ್ಲ ಎಂದು ನುಡಿಯಿತವಳ ಮನ. ಅಣ್ಣ ಆರು, ಗಂಟಲಿನಾಳದಿಂದ ಬಂದಿತ್ತವಳ ದನಿ. ಏನಮ್ಮ ಹೇಳು ಎಂದರಿಬ್ಬರು. ನನಗೆ ನನ್ನ ಆದಿಮಾವ ಬೇಕು, ಅವನ ಪ್ರೀತಿ ಬೇಕು. ಇಷ್ಟೆಲ್ಲ ಮಾತಾಡಿ ಅವನ ಹೃದಯಕ್ಕೆ ತುಂಬ ನೋವು ಮಾಡಿದ್ದೀನಿ. ಅವನು ನನ್ನ ಕ್ಷಮಿಸ್ತಾನ, ನನಗೆ ಮೊದಲಿನ ಪ್ರೀತಿ ಕೊಡ್ತಾನ ಎಂದವಳ ಮಾತಿಗೆ ಇಬ್ಬರು ಖುಷಿಯಿಂದ ಎಂದು ತಲೆದೂಗಿದರು. ಅವರ ಮಾತಿಗೆ ನೆಮ್ಮದಿಯನ್ನು ನಿಟ್ಟುಸಿರು ಬಿಟ್ಟವಳೆ ಮಾಮ ಮಾಮ ಎಂದು ಕೂಗುತ್ತಾ ಮನೆಯೆಲ್ಲ ಹುಡುಕಿದಳು. ಅವಳಿಂದೆ ಆರು, ನವಿ ಸಹ ಹೋದರು. ಇಲ್ಲಿ ಎಲ್ಲಿದ್ದಾನೆ ಪುಟ್ಟ ನಿನ್ನ ಆದಿಮಾಮ? ನೀನಾಡಿದ ಮಾತಿಗೆ ಬೇಸರ ಮಾಡಿಕೊಂಡು ಆಚೆ ಹೋಗ್ಬಿಟ್ಟ ಕಣ್ಣೀರಾಕುತ್ತಾ ಎಂದವರ ಮಾತಿಗೆ. ಹಾಗಾದರೆ ಆದಿಮಾಮ ನನ್ನ ಕ್ಷಮಿಸಲ್ವಾ? ನನ್ನ ಮೇಲೆ ಕೋಪ ಮಾಡಿಕೊಂಡು ಹೋದ್ನಾ ಎಂದವಳು ನಿಂತಲ್ಲೇ ಕಣ್ಣು ಮುಚ್ಚಿಕೊಂಡು ಅಳುತ್ತಿದ್ದಳು. ಅವಳ ಬಳಿ ಬಂದ ಮೂವರಲ್ಲಿ ಅಶ್ವತ್ಥರವರು ಅವಳ ತಲೆ ಸವರಿ, ಹುಚ್ಚು ಹುಡುಗಿ, ಅವನು ನಿನ್ನ ಕ್ಷಮಿಸದೆ ಇನ್ಯಾರನ್ನ ಕ್ಷಮಿಸುತ್ತಾನೆ? ಅವನಿಗೆ ಸ್ವಲ್ಪ ಬೇಸರವಾಗಿದೆ ಅಷ್ಟೆ, ಅದಕ್ಕೆ ಹೊರಗೆ ಹೋಗಿದ್ದಾನೆ ನಿನ್ನಮ್ಮನ ಸಮಾಧಿ ಹತ್ರ. ಅದು ಅವನಿಗೆ ಇಷ್ಟವಾಗಿರೋ ಜಾಗ. ಅವನು ಬೇಜಾರಾದಾಗೆಲ್ಲ ಅಲ್ಲಿಗೆ ಹೋಗ್ತಿದ್ದ. ಇಲ್ಲಿರೋ ಅಷ್ಟು ದಿನ. ಇಲ್ಲಿಂದ ನಾವೆಲ್ಲ ದೂರ ಹೋದ ಮೇಲೆ ಅಲ್ಲಿಗೆ ಒಂದು ದಿನವೂ ಹೋಗಿರಲಿಲ್ಲ. ಈಗ ಪುನಃ ಅಲ್ಲಿಗೆ ಹೋಗಿರಬೇಕು ಎಂದವರ ಮಾತಿಗೆ ಅಶು, ನಾನು ಮಾಮನ್ನ ಈಗಲೇ ನೋಡಬೇಕು. ಅವನಿಗೆ ನನ್ನ ಪ್ರೀತಿ ವಿಷಯನ ಹೇಳಬೇಕು. ಹಾಗೆ ನಾನು ಅಮ್ಮನ ನೋಡಬೇಕು. ಪ್ಲೀಸ್ ಕರೆದುಕೊಂಡು ಹೋಗು ನವಿ ಅಣ್ಣ ಎಂದವಳಿಗೆ. ಸರಿ ಎಂದವ ಕರೆದುಕೊಂಡು ಹೋದನು. ಜೊತೆಯಲ್ಲಿ ಆರು ಸಹ ಹೋದಳು ಅವರಿಂದೆ. ತನ್ನ ಪ್ರೀತಿಯ ಅತ್ತೆಯ ಸಮಾಧಿ ಬಳಿ ಬಂದು ಕೂತವ ಅದರ ಮೇಲೆ ತಲೆ ಇಟ್ಟು ಮೌನದಿ ರೋಧಿಸುತ್ತಿದ್ದ ಕ್ಷಣಗಳವರೆಗೆ
ನೋಡು ಅತ್ತೆ, ನಿನ್ನ ಮಗಳು ಹೇಗೆಲ್ಲ ಮಾತಾಡ್ಬಿಟ್ಲು ಅಂತ. ಅವಳು ನಡೆದೆಗೆಟ್ಟವಳು ಅಂತ ನಾನಂದುಕೊಂಡಿರೋದಕ್ಕೆ ಅವಳಿಂದ ವಿಷಯ ಮುಚ್ಚಿಟ್ಟಿದ್ದೀನಂತೆ. ಯಾಕತ್ತೆ, ನನ್ನ ಲೈಫಲ್ಲೇ ಈ ಥರ ಆಗ್ತಿದೆ. ಆ ಬ್ರಹ್ಮ ತಲೆಕೆಟ್ಟು ಹೆಂಡತಿ ಜೊತೆ ಜಗಳ ಆಡ್ಕೊಂಡಾಗ ನನ್ನ ಹಣೆ ಬರಹ ಬರೆದಿದ್ದಾನೆ ಅನಿಸುತ್ತೆ. ಅದಕ್ಕೆ ನನಗೆ ಹೀಗೆ ನೋವು. ಅವಳನ್ನು ಪುಟ್ಟ ಮಗು ಅಂತ ಅಂದುಕೊಂಡಿದ್ದೆ. ಆದರೆ ಆ ಪುಟ್ಟ ಬಾಯಲ್ಲಿ ಎಷ್ಟೆಲ್ಲ ಮಾತು ಬಂತು ಗೊತ್ತಾ ಅತ್ತೆ. ನಾನು ಯಾರಿಗೋಸ್ಕರ ಬದುಕಿರಲಿ ಹೇಳು? ನನಗೆ ನೆಮ್ಮದಿ ಅನ್ನೋದೇ ಇಲ್ವಾ? ಯಾರಿಗೇನು ಅನ್ಯಾಯ ಮಾಡಿದ್ದೆ ಅಂತ ಈ ನೋವು ನನಗೆ. ಅವಳ ಬಗ್ಗೆ ನನಗಿರೋದು ಅನುಕಂಪ ಅಲ್ಲ, ಪ್ರೀತಿ ಇರೋದು. ಪ್ರೀತಿ ಅಂದರೆ ಏನು ಅಂತ ಅರಿಯದ ಹೋದ ವಯಸ್ಸಿನಲ್ಲಿ ಅವಳನ್ನು ಮಗು ಥರ ಜೋಪಾನ ಮಾಡಿ ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಬಯಸುತ್ತಿದ್ದೆ. ಯಾರು ಮಾಡಿದ ತಪ್ಪಿಗೆ ಅವಳಿಗೆ ನೋವು ಮಾಡೋ ಅಷ್ಟು ಸಣ್ಣ ಮನಸ್ಸಿನ ಹುಡುಗ ನಾನಲ್ಲ ಅಂತ ನಿನಗೂ ಗೊತ್ತು ಅಲ್ವಾ ಅತ್ತೆ? ಅಂಥದ್ರಲ್ಲಿ ಅವಳ ನಡತೆ ಬಗ್ಗೆ ತಿಳಿದು ಅವಳಿಂದ ಸತ್ಯ ಮುಚ್ಚಿಟ್ಟಿದ್ದು ಅಂತ ಅವಳು ಹೇಳಿದಾಗ ನನ್ನ ಹೃದಯನ ಯಾರೋ ಹಿಂಡಿದಂತೆ ಆಯಿತು. ನಿನ್ನ ಕಾರಣಕ್ಕೆ ನಿನ್ನಮ್ಮ ಸತ್ತಿದ್ದು, ನಿನ್ಮೇಲಾಗಿರೋ ದೌರ್ಜನ್ಯದ ಬಗ್ಗೆ ಕೇಳಿ ಅವಳ ಹೃದಯ ಹೊಡೆದೋಯ್ತು. ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಸತ್ಯ ಹೇಳಬೇಕಿತ್ತ? ಹೇಳು ಅತ್ತೆ. ಎಕ್ಸ್ಪೆಕ್ಟೇಷನ್ ಈಸ್ ಆಲ್ವೇಸ್ ಹರ್ಟ್ ಅಂತಾರೆ. ಹಾಗೆ ನನ್ನ ಸ್ವಾರ್ಥದ ಪ್ರೀತಿಯನ್ನು ಅವಳು ಅರ್ಥನೇ ಮಾಡಿಕೊಳ್ಳಿಲ್ಲ ಅತ್ತೆ. ನಮ್ಮ ಸ್ವಾರ್ಥದ ಪ್ರೀತಿ ನಮ್ಮವರಿಗೆ ಯಾವತ್ತೂ ಉಸಿರು ಕಟ್ಟೋ ಹಾಗೆ ಆಗಬಾರ್ದು ಅಲ್ವಾ? ನಮ್ಮ ಜೊತೆ ಇರಲಿ ಅಂತ ಬಯಸೋದು ತಪ್ಪು ಅಲ್ವಾ? ಸ್ವತಂತ್ರವಾಗಿ ಹಾರಾಡೋಕೆ ಬಿಟ್ಬಿಡಬೇಕು ಅತ್ತೆ. ಒಳ್ಳೆಯವರಾಗಿ ಬದುಕೋದಕ್ಕಿಂತ ಕಟುಕರು, ಅಹಂಕಾರಿಗಳು, ಹೃದಯನೇ ಇಲ್ಲದೆ ಇರುವವರು ಅಂತ ಅನಿಸಿಕೊಂಡು ದೂರ ಆಗೋದು ಒಳ್ಳೆಯದಲ್ವ ಅತ್ತೆ? ನನ್ನ ಪ್ರೀತಿನೇ ಸುಳ್ಳು ಅಂದ್ಬಿಟ್ಲು ಅತ್ತೆ. ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ? ನಾನು ನಿನ್ನ ಹತ್ರನೇ ಬರ್ತೀನಿ ಅತ್ತೆ. ಆಗ್ತಿಲ್ಲ ನನ್ನಿಂದ ಈ ನೋವನ್ನೆಲ್ಲ ಸಹಿಸಿಕೊಳ್ಳೋಕೆ. ಅವಳು ನನ್ನ ಪ್ರೀತಿನ ತಿರಸ್ಕರಿಸಿ ಹೋದದ್ದಕ್ಕಿಂತ ಹೆಚ್ಚು ನೋವಾಗ್ತಿದೆ. ಇಂದವಳು ಆಡಿದ ಕಟು ಮಾತುಗಳು ಎಂದು ತನ್ನ ಹತ್ಯೆ ಸಮಾಧಿಯ ಮೇಲೆ ತಲೆ ಇಟ್ಟು ರೋಧಿಸುತ್ತಿದ್ದನು. ಆರಾಧನಾ ಮನೆ ಬಿಟ್ಟು ಹೋದಾಗಿನಿಂದ ಅಭಿ ಮನಸ್ಸಿಗೆ ತಳಮಳ. ಸದಾ ಮೂಡಿಯಾಗಿರುತ್ತಿದ್ದನು. ಅಂಜು ಸಮಾಧಾನದ ಮಾತುಗಳು ಒಮ್ಮೊಮ್ಮೆ ಅವನಿಗೆ ನೆಮ್ಮದಿ ತರಿಸುತ್ತಿದ್ದವಷ್ಟೇ. ಹೀಗಿರುವಾಗ ಅಭಿಯ ಅಮ್ಮನಿಂದ ಕರೆ ಬಂದಿತ್ತು. ರಿಸೀವ್ ಮಾಡಿದವನೇ, ಹೇಳಮ್ಮ, ಅವನ ಬಗ್ಗೆ ಮಾತನಾಡೋಕೆ ಫೋನ್ ಮಾಡಿದ್ಯಾ? ಅವನ ಬಗ್ಗೆ ಮಾತನಾಡೋಕೆ ನನಗೆ ಇಷ್ಟ ಇಲ್ಲ, ಫೋನ್ ಇಡು ಎಂದವನ ಮಾತಿಗೆ, ಯಾಕೋ ಕಂದ ಇಷ್ಟೊಂದು ನಿಷ್ಠೂರವಾಗಿ ಮಾತಾಡ್ತಿದ್ದೀಯಾ? ಅವನಿಂದ ತಪ್ಪು ನಡೆದಿರುವುದು ನಿಜಾನೇ. ಹಾಗಂತ ಹೀಗೆ ಎಲ್ಲರೂ ಅವನಿಂದ ದೂರಾಗಿ ಅವನನ್ನು ಒಂಟಿಯಾಗಿ ಮಾಡಿದರೆ ಅವನೇನು ಮಾಡಬೇಕು ಹೇಳು? ಸತ್ತಿರೋ ಅವನ ಕರುಳ ಕುಡಿ ವಾಪಸ್ ಬರುತ್ತಾ? ಅಥವಾ ರಾಗು ಆರಾಧನ ಜೀವನ ಸರಿ ಹೋಗುತ್ತಾ? ಎಲ್ಲರೂ ಇದ್ದು ಒಂಟಿಯಾಗಿರುವುದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಿಲ್ಲ ಕಣೋ. ಹತ್ತು ಆ ಮಗು ಎಷ್ಟು ಸೊರಗಿ ಹೋಗಿದೆ ಗೊತ್ತಾ? ಆಗಬಾರದ ಅನಾಹುತ ಆಗಿ ಹೋಗಿದೆ. ಅದನ್ನೇ ಎಷ್ಟು ದಿನ ಮುಂದುವರೆಸಿಕೊಂಡು ಹೋಗ್ತೀರಾ? ಹೀಗೆ ಅವನನ್ನು ನೀವೆಲ್ಲ ಕಡೆಗಣಿಸಿ ಹೋದರೆ ಶಾಶ್ವತವಾಗಿ ಅವನನ್ನು ಕಳೆದುಕೊಳ್ಳಬೇಕಾಗುತ್ತದೆ, ನೆನಪಿರಲಿ ಎಂದವರು ಹೇಳಲು ಅಮ್ಮ ಎಂದು ಕೂಗಿದ. ನಿನ್ನ ಅಮ್ಮನೇ ಹೇಳ್ತಿರೋದು. ಏನಮ್ಮ ಹೇಳ್ತಿದ್ಯಾ ನೀನು? ನಿನ್ನ ಮಾತಿನ ಅರ್ಥ ಏನು? ನಮ್ಮ ರಾಗು ಹುಷಾರಾಗಿದ್ದಾನೆ ಅಲ್ವಾ ಎಂದು ತಡವರಿಸಿ ನುಡಿಯುತ್ತಿದ್ದವನ ಮಾತಿಗೆ, ಸದ್ಯಕ್ಕೆ ಅವನಿಗೇನು ಆಗಿಲ್ಲ ಕಣೋ, ಆದರೆ ಆ ಮಗು ಊರನ್ನೇ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ನಿಮ್ಮೆಲ್ಲರನ್ನು ಶಾಶ್ವತವಾಗಿ ತೊರೆದು ಹೋಗಬೇಕೆಂದುಕೊಂಡಿದ್ದಾನೆ. ನನಗೆ ತಿಳಿದಿರುವಷ್ಟು ಸಮಾಧಾನ ಮಾಡಿದ್ದೀನಿ. ನೀವು ಈ ಕಾಲದ ಹುಡುಗರು, ನಿಮ್ಮ ಈ ದುಡುಕು ಬುದ್ಧಿ ಹಠದಿಂದ ಮುಂದೊಂದು ದಿನ ಎಲ್ಲರನ್ನು ಕಳೆದುಕೊಳ್ಳಬೇಕಾದ ಪ್ರಸಂಗ ಬರಬಹುದು. ಎಚ್ಚರಿಕೆಯನ್ನು ನೀಡಿ ಫೋನ್ ಇಟ್ಟರು. ಮೊದಲೇ ನಡೆದು ಹೋದ ಅನಾಹುತಕ್ಕೆಲ್ಲ ನಾನೇ ಕಾರಣ ಎಂದು ತನ್ನನ್ನು ತಾನೇ ದೂಷಿಸಿಕೊಳ್ಳುತ್ತಾ ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದವನಿಗೆ ತನ್ನಮ್ಮನಿಂದ ಕರೆ. ಅವರೇಳಿದ ಮಾತು ಮಗದಷ್ಟು ನೋವುಂಟು ಮಾಡಿತು. ಇತ್ತ ರೋಧಿಸುತ್ತಾ ತನ್ನತ್ತೆಯ ಸಮಾಧಿ ಬಳಿ ಮಾತನಾಡುತ್ತಿದ್ದನ್ನು ದೂರದಲ್ಲಿ ನಿಂತು ಕೇಳುತ್ತಿದ್ದ ಮೂವರ ಕಣ್ಣಲ್ಲೂ ನೀರು ಜಿನುಕಿತು. ಕೂಡಲೇ ಅವನ ಬಳಿ ಹೋದ. ಗೊಂಬೆ ಅವನೆದುರು ನಿಂತಳು. ತನ್ನೆದುರು ಯಾರೋ ನಿಂತಿರುವಂತೆ ಭಾಸವಾಗಿ ತಲೆ ಎತ್ತಿ ನೋಡಿದರೆ ಅವನೆದುರು ಅವನ ಉಸಿರಿನೊಡತಿ ನಿಂತಿದ್ದಳು. ಪ್ರಯಾಸದಿಂದೆದ್ದು ನಿಂತವನ ಕೆನ್ನೆಗೆ ಅವಳ ಹಸ್ತದ ಗುರುತು ಮೂಡಿತು. ಸತ್ತೋಗ್ಬಿಡ್ತೀನಿ, ಅವಳಿಂದ ದೂರ ಇರೋಕೆ ಆಗದೆ, ಅವಳಿಗೆ ನನ್ನ ಪ್ರೀತಿನ ಅರ್ಥ ಮಾಡಿಸೋಕೂ ಆಗದೆ ಸೋತು ಹೋಗ್ಬಿಟ್ಟಿದ್ದೀನಿ. ಅವಳಿಲ್ಲದೆ ನಾನಿಲ್ಲ ಎಂದವನ ಮಾತೆ ಅವಳ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು. ಅವನೆದುರು ಬಂದವಳೆ, ಹೇ ಲೂಸು, ನೀನೇನು ದೊಡ್ಡ ಹೀರೋ ಅಂದುಕೊಂಡಿದ್ದೀಯೇನೋ? ಏನೋ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಬಾಯಿ ತಪ್ಪಿ ಒಂದೆರಡು ಮಾತು ಹೇಳಿದ್ದಕ್ಕೆ ಸಾಯಬೇಕು ಅಂತ ಡಿಸೈಡ್ ಮಾಡಿದ್ಯೇನೋ? ನಾನಷ್ಟು ಬೇಗ ನಿಂಗೆ ಬೇಡ ಆಗ್ಬಿಟ್ನಾ? ನಿಂಗೆ ಹೇಳೋ ಮಾವ. ಹೌದು, ಒಪ್ಕೊತೀನಿ. ಒಂದು ಕಾಲದಲ್ಲಿ ನೀನು ಪ್ರೀತಿನ ತಿರಸ್ಕರಿಸಿದೆ, ಅವಮಾನಿಸಿದೆ. ನಿನಗೆ ಅನ್ನಬಾರದ ಮಾತೆಲ್ಲ ಮಾತಾಡಿ ನಿನಗೆ ನೋವು ಕೊಟ್ಟೆ. ಅದಕ್ಕೆ ಅನಿಸುತ್ತೆ ಆ ದೇವರು ನನಗೆ ಇಂಥ ಶಿಕ್ಷೆ ಕೊಟ್ಟಿರೋದು.
ನಾವು ಪ್ರೀತಿಸೋರಿಗಿಂತ ನಮ್ಮನ್ನು ಪ್ರೀತಿಸೋರನ್ನು ಪ್ರೀತಿಸಿದ್ರೆ ನಿಜಕ್ಕೂ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿದ ನೆನಪು. ಅದು ನನ್ನ ವಿಷಯದಲ್ಲಿ ನಿಜ ಆಗೋಯ್ತು ಮಾಮ. ಇನ್ನು ನನಗೆ ನಿನ್ನಿಂದ ದೂರ ಇರೋಕೆ ಆಗಲ್ಲ ಮಾಮ. ನನಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು, ನಿನ್ನ ಜೊತೆ ಜೀವನ ಪೂರ್ತಿ ಜೊತೆಯಾಗಿ ಹೆಜ್ಜೆ ಹಾಕಬೇಕು. ಇನ್ಯಾವತ್ತೂ ನಿನಗೆ ನೋವು ಕೊಡೋದಿಲ್ಲ. ನನ್ನ ತಪ್ಪನ್ನು ಮನ್ನಿಸಿ ನಿನ್ನ ಜೊತೆ ಕೊನೆಯವರೆಗೂ ಬಾಳೋಕೆ ಒಂದು ಅವಕಾಶ ಕೊಡ್ತೀಯ ಮಾಮ ಎಂದವಳ ಮಾತಿಗೆ, ಗೊಂಬೆ ನೀನೇನು ಇಲ್ಲಿಗೆ ಹೇಗೆ ಬಂದೆ ಪುಟ್ಟ? ಯಾರು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಎಂದು ಭಯದಿಂದಲೇ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದವನ ಮಾತಿಗೆ ಕಣ್ತುಂಬಿಕೊಂಡಳು. ತಾನು ನೋವಲ್ಲಿದ್ದರೂ ನನ್ನ ಬಗ್ಗೆ ಕಾಳಜಿ ಮಾಡುತ್ತಾನಲ್ಲ ಎಂದು. ಹೌದು ಮಾಮ, ಇನ್ನು ನಿನ್ನ ಬಿಟ್ಟಿರೋಕ್ಕಾಗದೆ ಬಂದುಬಿಟ್ಟೆ. ನನ್ನ ಜೀವನದ ಸತ್ಯಗಳೆಲ್ಲ ನೆನಪಿಗೆ ಬಂದ ಮೇಲೆ ನನ್ನ ಕ್ಷಮಿಸಿ ನಿನ್ನ ಜೊತೆಯಾಗಿ ಕೈ ಹಿಡಿದು ಹೆಜ್ಜೆ ಹಾಕೋಕೆ ಅವಕಾಶ ಕೊಡ್ತೀಯ ಮಾಮ. ನಿನ್ನಷ್ಟು ಪ್ರೀತಿ ಮಾಡೋಕೆ ನನಗೆ ಬರದೇ ಇರಬಹುದು, ಆದರೆ ಇನ್ಯಾವತ್ತೂ ನಿನಗೆ ನೋವು ಕೊಡೋದಿಲ್ಲ. ನನ್ನ ಕ್ಷಮಿಸಿ ಬಿಡು ಮಾಮ ಎಂದು ಅವನ ಕಾಲಿಗೊರಗಿದಳು. ಗೊಂಬೆ, ಏನು ಇದೆಲ್ಲ? ನೀನು ಈ ಥರ ಮಾತು ಏನಿದೆಲ್ಲ ಹೇಳು. ಹೌದು ಮಾಮ, ನಿಜಾನೇ ಹೇಳ್ತಿದ್ದೀನಿ. ನನ್ನ ತಪ್ಪನ್ನು ಕ್ಷಮಿಸ್ತೀಯಾ? ನಿನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ನಿನಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ಎಂದವಳು ಕಣ್ಣೀರು ಹರಿಸುತ್ತಿದ್ದಳು. ಅವಳ ಅಳುವನ್ನು ನೋಡಲಾರದವ ಬಾಚಿ ಅಪ್ಪಿಬಿಟ್ಟನು ಅವಳನ್ನು. ತಾನು ಸಹ ಅವನೆದೆಗೆ ಹೊರಗೆ ಬಿಕ್ಕಿ ಬಿಕ್ಕಿ ಹತ್ತಳು. ಅವಳ ನೆತ್ತಿಗೆ ಚುಂಬಿಸಿದವ ಅವಳನ್ನು ಸಮಾಧಾನಿಸಿ ಅವಳಿಂದ ಸರಿದು, ಅದು ಸರಿ ಗೊಂಬೆ, ನೀನು ಇಲ್ಲಿಗೆ ಹೇಗೆ ಬಂದೆ? ಅದು ನಾನಿಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ದು ಎಂದು ತಡವರಿಸುತ್ತಾ ಕೇಳಿದನು. ಎಲ್ಲಿ ಅವಳಿಗೆ ತನ್ನಮ್ಮನ ವಿಷಯ ತಿಳಿಯಿತು ಎಂಬ ದುಗುಡದಿಂದ. ದೂರದಲ್ಲಿ ನಿಂತು ಇವರನ್ನು ನೋಡುತ್ತಾ ಸಂತಸದ ಕಣ್ಣೀರನ್ನು ಹರಿಸುತ್ತಿದ್ದವರ ಕಡೆಗೆ ಕೈ ತೋರಿಸಿದಳು. ಅಂದರೆ ನೀನು ನವಿ 6 ಜೊತೆ ಬಂದ್ಯಾ ಎಂದಾಗ ಎಂದಳು. ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾ ಕೈ ಸನ್ನೆಯಿಂದಲೇ ಬಳಿ ಕರೆದನು ಅವರಿಬ್ಬರನ್ನು. ಕೂಡಲೇ ಓಡಿ ಬಂದವರು ಅವನನ್ನು ಅಪ್ಪಿದರು. ಇವರಿಂದ ದೂರ ಸರಿದವ ಅವರಿಬ್ಬರನ್ನು ತುಸು ಮುಂದೆ ಕರೆದುಕೊಂಡು ಹೋದವ, ಪುಟ್ಟ ನವಿ, ಇವಳನ್ನು ಯಾಕ್ರೋ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಎಂದಾಗ ಉತ್ತರಿಸದೆ ತಲೆ ತಗ್ಗಿಸಿ ನಿಂತರಿಬ್ಬರು. ಅವರ ಮೌನದಿಂದಲೇ ಏನೋ ತಪ್ಪಾಗಿದೆ ಎಂದರಿತವ. ಅಂದರೆ ಅವಳಿಗೆ ವಿಷಯ ಏನಾದರೂ ಎಂದಾಗ ತಲೆ ತಗ್ಗಿಸಿ ಎಂದರು. ಅವನೆದೆ ಒಂದು ಬಾರಿ ದಸಕ್ಕೆಂದಿತು. ನಿಮಗೇನಾದರೂ ತಲೆ ಕೆಟ್ಟಿದ್ಯಾ? ಅವಳ ಪರಿಸ್ಥಿತಿ ಗೊತ್ತಿದ್ರು ನೀವು ಈ ಥರ ಮಾಡ್ತೀರಾ ಅಂದುಕೊಂಡಿರಲಿಲ್ಲ. ಇವಾಗ ಅವಳಿಗೆ ಮುಖ ಹೇಗೆ ತೋರಿಸಲಿ ಎಂದವ ಒಂದು ಕ್ಷಣ ಸುಮ್ಮನಿದ್ದು ಬಿಟ್ಟನು. ಅವಳ ಬಳಿಗೆ ಬರುತ್ತಿದ್ದ ಹಾರೂನ ತಡೆದನು. ನಿಂತ್ಕೋ ಅಲ್ಲೇ ಎಂದ ಕೈ ಸನ್ನೆಯಿಂದ. ನಿನಗಾದರೂ ಗೊತ್ತಾಗ್ಲಿಲ್ವಾ ಅವಳ ಸ್ಥಿತಿ ಹೇಗಿದೆ ಅಂತ? ಇವಾಗ ನಾನು ಅವಳಿಗೆ ಏನೆಂದು ಉತ್ತರಿಸಲಿ ಹೇಳು ಎಂದು ಮಾತನಾಡಲು, ನೋಡು ಹಾದಿ, ಈಗ ಇದನ್ನೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋ ಸಮಯ ಇದಲ್ಲ. ಮೊದಲು ಮನೆಗೆ ಹೋಗೋಣ. ಇಲ್ಲಿ ನಿಂತು ಸೀನ್ ಕ್ರಿಯೇಟ್ ಮಾಡಬೇಡ ಪ್ಲೀಸ್ ಎಂದವನ ಮಾತಿಗೆ ಮರು ಉತ್ತರಿಸುವ ಮುನ್ನವೇ ಅವನ ಬಳಿ ಬಂದಳು ಅವನ ಪ್ರೀತಿಯ ಗೊಂಬೆ. ಮಾಮ ಎಂದು ಗದ್ಗದಿತ ಧ್ವನಿಯಲ್ಲಿ ಕೈ ಇಸುಕಿಕೊಳ್ಳುತ್ತಿದ್ದವ ಭಯದಲ್ಲಿ ನಿಂತು ಬಿಟ್ಟನು. ಗೊಂಬೆ ಅದು ಎಂದು ತಡವರಿಸುತ್ತಿದ್ದನು ಮಾತನಾಡಲು ಪದಗಳಿಲ್ಲದೆ. ಮಾಮ ಮನೆಗೆ ಹೋಗೋಣ ಬಾ, ನನಗೆ ಇಲ್ಲಿರೋಕೆ ಆಗ್ತಿಲ್ಲ, ಉಸಿರು ಕಟ್ತಿದೆ ಎಂದು ಮುಂದೆ ಸಾಗಿದಳು. ಮೂವರು ಮೌನವಾಗಿಯೇ ಮನೆ ಸೇರಿದರು ಅವಳಿಂದೆಯೇ. ಅಲ್ಲಿಂದ ಬಂದವಳೆ ನೇರ ರೂಮಿಗೆ ಹೋಗಲು ಮೂವರು ಅವಳ ಹಿಂದೆಯೇ ಬರುವವರನ್ನು ತಡೆದು, ಪ್ಲೀಸ್ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಎಂದು ಹೇಳಿ ಬಾಗಿಲು ಮುಚ್ಚಿಕೊಂಡಳು. ಮೂವರು ಅವಳೋದ ತಲೆ ನಿಟ್ಟುಸಿರು ಬಿಟ್ಟರು. ಯಾಕೆ ಹೀಗೆ ಮಾಡಿದ್ರಿ ಹೇಳಿ? ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಬದುಕಿದ್ದು ಸತ್ತಂತೆ. ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿದಂಗಾಯ್ತು. ನಿನ್ನ ಮಾತನ್ನು ಕೇಳ್ತೀವಿ ಅಂತ ಮಾತ್ರಕ್ಕೆ ನಿನ್ನಿಷ್ಟ ಬಂದ ಹಾಗೆ ಮಾಡ್ತೀಯ ಅಲ್ವಾ ಎಂದು ಒಂದೇ ಸಮನೆ ಹಾರುಗೆ ಬೈಯುತ್ತಿದ್ದ. ತಲೆ ತಗ್ಗಿಸಿಯೇ ನಿಂತಿದ್ದರು ಇಬ್ಬರು. ಯಾಕೆ ಈಗ ಸುಮ್ಮನೆ ನಿಂತಿದ್ದೀರಾ, ಮಾತಾಡಿ ಎಂದಾಗ, ಆದಿ ಸಾಕು ಮಾಡ್ತೀಯಾ ನಿನ್ನ ಮಾತನ್ನು? ಅವಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಅವಳಿಗೆ ಮಾತಾಡೋಕು ಬಿಡದೆ ಒಂದೇ ಸಮನೆ ಕೂಗಾಡ್ತಾ ಇದೆಯಲ್ಲ. ಬೈಯೋ ಹಾಗಿದ್ರೆ ನನಗೆ ಬೈಯಿ, ಅವಳನ್ನಲ್ಲ. ಇಷ್ಟಕ್ಕೂ ಗೊಂಬೆಗೆ ಸತ್ಯ ಹೇಳಿದ್ದು ನಾನು, ಇವಳಲ್ಲ. ಅವನಿಂದ ಮಾತು ಕೇಳಿದವ ಕೋಪದಿಂದ ಮಾತನಾಡಲು ಬಾಯಿ ತೆರೆದವನಿಗೆ ಮಾತನಾಡಲು ಅವಕಾಶ ನೀಡದೆ ತನ್ನ ಮಾತನ್ನು ಮುಂದುವರೆಸಿದನು. ನೋಡು ಆದಿ, ಇನ್ನು ಎಷ್ಟು ದಿನ ಅಂತ ಹೀಗೆ ಸುಮ್ಮನೆ ಇರೋಕ್ಕಾಗುತ್ತೆ ಹೇಳು? ಅದಕ್ಕೆ ಎಲ್ಲಾನು ಹೇಳಿಬಿಟ್ಟೆ ಎಂದವ ಅವಳ ಬಳಿ ಹೇಳಿದ್ದೆಲ್ಲವನ್ನು ಒಂದೇ ಸಮನೆ ಆದಿ ಮುಂದೆ ಹೊದರಿಬಿಟ್ಟನು.
ಕುಸಿದು ಬಿದ್ದನು ಅವನ ಮಾತಿಗೆ. ಏನು ಮಾಡಿದ್ಯಾ ನವೀನ್? ನೀನು ಇದರಿಂದ ಏನು ಪರಿಣಾಮ ಬೀರುತ್ತೋ ಅನ್ನೋ ಅರಿವಿದ್ಯಾ? ಅವಳ ಜೀವಕ್ಕೆ ಏನಾದರೂ ಆದರೆ ಖಂಡಿತ ನಿಮ್ಮನ್ನು ನಾನು ಕ್ಷಮಿಸೋದಿಲ್ಲ. ಸ್ಟಾಪ್ ಇಟ್ ಆದಿ. ಅವಳಿಗೆ ಎಲ್ಲ ಸತ್ಯ ಗೊತ್ತಾದ ಮೇಲೆ ಹೀಗೆ ಸುಳ್ಳು ಹೇಳೋಕ್ಕಾಗುತ್ತಾ? ನೀನು ಹೇಳೋ ಸುಳ್ಳನ್ನು ಅವಳು ನಂಬ್ತಾಳೆ ಅಂತ ಅನಿಸುತ್ತಾ? ನಿನ್ನ ಗೊಂಬೆ ಏನು ಸಣ್ಣ ಮಗುವಲ್ಲ. ಅವಳ ಕೋಪ ತಾಪ ಹಠ ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ಯಲ್ಲ, ಏನಾಗಿದೆ ಆದಿ? ನಿನಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಡೋಂಟ್ ಬಿಹೇವ್ ಲೈಕ್ ಎ ಚೈಲ್ಡ್. ಅದು ಹಾಗಲ್ಲ ನವಿ ಎಂದೇಳಲು ಮತ್ತಿನ್ನೇಗೆ ಆದಿ? ನೋಡು, ಹೇಗೋ ಅವಳಿಗೆ ಸತ್ಯ ಗೊತ್ತಾಗಿದೆ. ಇನ್ನು ಮುಂದೆ ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳಿದುಕೊಳ್ಳೋದಷ್ಟೇ ಬಾಕಿ. ನಮ್ಮ ಕಷ್ಟ ನೋವು ಎಲ್ಲದಕ್ಕೂ ಅಂತ್ಯ ಸಿಕ್ಕುತ್ತೆ ಅನಿಸ್ತಿದೆ ಆದಿ. ಹೋಪ್ ಫಾರ್ ದಿ ಗುಡ್ ಎಂದವನ ಮಾತಿಗೆ ಆದಿತ್ಯನ ದುಗುಡ ಸ್ವಲ್ಪ ಮಟ್ಟಿಗಿಳಿದು ಸಮಾಧಾನಗೊಂಡು ಆರು ಬಳಿ ಬಂದು, ಸಾರಿ ಕಣಪುಟ್ಟ, ನಿನಗೆ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟೆ, ಕ್ಷಮಿಸಿ ಬಿಡೋ ಎಂದಾಗ ಬಂದ್ಬಿಟ್ಟ. ಹೋಗೋ ಈಗ ದೊಡ್ಡದಾಗಿ ಸಾರಿ ಕೇಳೋಕೆ. ನೀನು ಬೇಡ ಏನೂ ಬೇಡ ಎಂದು ಮುಖ ದುಮ್ಮಿಸಿಕೊಂಡು ಹೇಳಿದವಳ ಮಾತಿಗೆ ಬೇಸರದ ಮುಖ ಹೊತ್ತು ನಿಂತಿದ್ದನು. ಅವನು ಮುಖ ಸಣ್ಣಗಾಗಿದ್ದನ್ನು ಕಂಡವಳೆ, ಮಾಡೋದೆಲ್ಲ ಮಾಡಿ ಹೇಗೆ ನಿಂತಿದ್ದಾನೆ ನೋಡು ಪಾಪಚ್ಚಿ ಥರ. ತಂಗಿ ಕೋಪ ಮಾಡಿಕೊಂಡಿದ್ದಾಳೆ. ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಯೋಚನೆ ಮಾಡೋದು ಬಿಟ್ಟು ಹೇಗೆ ನಿಂತಿದ್ದಾನೆ ಈಡಿಯಟ್ ಎಂದವಳ ಕಿವಿ ಹಿಂಡಿ. ಈಡಿಯಟ್, ನನ್ನ ಆಟ ಆಡಿಸ್ತೀಯ? ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಇಂಥ ಟೈಮಲ್ಲೂ ನಿನಗೆ ತಮಾಷೆನಾ ಎಂದಾಗ, ಸಾರಿ ಆದಿ, ಏನೋ ಸ್ವಲ್ಪ ನಿನಗೆ ಗೋಳಿಕೊಳ್ಳೋಣ ಅಂತ ಮಾಡಿದ್ದು, ಸಾರಿ ಎಂದು ಹೇಳಿ ಅವನ ಕೆನ್ನೆಗಿಂಡಿ ಅವನನ್ನು ತಬ್ಬಿದಳು. ಅವಳ ರೀತಿಗೆ ನಕ್ಕವ ಅವಳ ತಲೆ ಸವರಿ ನೆತ್ತಿಗೆ ತುಟಿಯೂರಿದನು. ಸಾಕ್ ಮಾಡಿ, ಅಣ್ಣ ತಂಗಿ ಡ್ರಾಮಾ ನೋಡೋಕ್ಕಾಗ್ತಿಲ್ಲ ಎಂದು ನವಿ ನುಡಿಯಲು, ಯಾಕ್ಪಾಸ್ ಹೊಟ್ಟೆ ಹುರಿತಿದ್ಯಾ ಎಂದು ಆದಿ ಹೇಳಿದಾಗ ನವಿ ಕೋಪದಿಂದ ಅವನನ್ನೇ ನೋಡುತ್ತಾ, ನನಗೇನು ಹೊಟ್ಟೆ ಹುರಿತಿಲ್ಲ, ಅವಳು ನನಗೂ ತಂಗೀನೆ ಎಂದು ಒಬ್ಬರಿಗೊಬ್ಬರು ಕಿಚಾಯಿಸುತ್ತಿದ್ದರು. ಅಯ್ಯೋ ಸಾಕ್, ಇಬ್ಬರು ಈಗ ಕಿತ್ತಾಡಿದ್ದು. ನಾನು ನಿಮ್ಮಿಬ್ಬರಿಗೂ ತಂಗೀನೆ ಸರಿನಾ ಎಂದು ಇಬ್ಬರನ್ನು ತಬ್ಬಿದಳು. ಮೂವರು ಅಪ್ಪಿ ನಕ್ಕರು. ಅಷ್ಟರಲ್ಲಿ ಗೊಂಬೆ ಹೊರಬಂದವಳೆ. ಮಾಮ ಎಂದಳು ಗದ್ಗದಿತ ದನಿಯಲ್ಲಿ. ಎಲ್ಲರೂ ಅವಳ ಕಡೆ ತಿರುಗಿದರು. ಅವಳ ಕಣ್ಣು ಅತ್ತು ಕೆಂಪಾಗಿ ಹೋಗಿತ್ತು, ಮುಖವು ಬಾಡಿ ಹೋಗಿತ್ತು. ಪುಟ್ಟ, ಅದು ಎಂದವನ ಬಳಿ ಬಂದು, ನೀನೇನು ಹೇಳಬೇಡ ಆದಿ, ನನಗೆ ಎಲ್ಲ ಗೊತ್ತಾಯಿತು. ಅಮ್ಮ ನನ್ನಿಂದಾನೇ ಅಲ್ವಾ ಸತ್ತಿದ್ದು? ನಾನೆಂಥ ಪಾಪಿ ಆದಿ, ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ಬರೀ ನೋವೇ ಕೊಟ್ಟೆ ಎಲ್ರಿಗೂ. ನೀನು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ, ಆದರೆ ನಾನು ನಿನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ನಿನಗೆ ನೋವು ಮಾಡಿಬಿಟ್ಟೆ. ಅಮ್ಮನ ಮಾತಿಗೂ ಬೆಲೆ ಕೊಡಲಿಲ್ಲ. ಇನ್ನು ನನ್ನ ಪ್ರೀತಿ ಅರಳೋ ಮುಂಚೆನೇ ಬಾಡಿ ಹೋಯಿತು, ಪಾಪಿಗಳ ಕೈಗೆ ಸಿಲುಕಿ. ಅಮ್ಮನೂ ನನ್ನ ಬಿಟ್ಟು ಹೋದ್ಲು. ಇನ್ಯಾರಿಗೋಸ್ಕರ ಬದುಕಿರಲಿ? ನನ್ನಿಂದ ನಿಮಗೆ ಎಷ್ಟು ಪ್ರಾಬ್ಲಮ್ ಆಯಿತು, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ನನ್ನಿಂದ ನಿಮಗೆಲ್ಲ ಬರೀ ನೋವೆ ಎಂದು ಗಂಟಲು ಬಿರಿಯುವಂತೆ ಅಳುತ್ತಿದ್ದಳು. ಮೂವರ ಎದುರು ಮಂಡಿಯೂರಿ ಅವಳ ಮಾತಿಗೆ ಮೂವರು ಕಣ್ತುಂಬಿಕೊಳ್ಳುತ್ತಲೇ ಅವಳ ಬಳಿ ಬಂದು ಅವಳ ಎದುರು ಕುಳಿತು ತಬ್ಬಿಬಿಟ್ಟರು. ಅವಳನ್ನೆಬ್ಬಿಸಿ, ಪ್ಲೀಸ್ ಕಣೆ ಪುಟ್ಟ, ಹೀಗೆಲ್ಲ ಮಾತಾಡಬೇಡ್ವೆ. ಈ ಹಾದಿ ಉಸಿರಾಡ್ತಿರೋದೇ ನಿನಗೋಸ್ಕರ. ನಾನು ಇನ್ನು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು ಕಣೆ. ನೀನಿದ್ರೆ ನಾವು ಕಣೆ. ಅಂಥದ್ರಲ್ಲಿ ನೀನು ಹೀಗೆ ಮಾತಾಡಿದರೆ ನಾವಾದರೂ ಯಾರಿಗೋಸ್ಕರ ಬದುಕಿರಬೇಕು ಹೇಳು? ನಾನು ಸತ್ತೋಗ್ತೀನಿ ಅಷ್ಟೆ ಎಂದವನು ಹೇಳಲು ಗೊಂಬೆ, ನವಿ, ಆರು ಮೂವರು ಅವನ ಬಾಯಿಗೆ ಕೈ ಅಡ್ಡವಿಟ್ಟರು. ಜೊತೆಗೆ ಕಣ್ತುಂಬಿಕೊಂಡರು. ಮುಂದೆ ಮಾತನಾಡದಂತೆ ಮನೆಯಲ್ಲಿ ಸಂತಸದ ವಾತಾವರಣ ತುಂಬಿತ್ತು. ಇತ್ತ ಅಭಿ ರಾಘುನ ಯೋಚನೆಯಲ್ಲಿ ದಿನ ಕಳೆದ. ಯಾಕಭಿ, ಮನಸ್ಸನ್ನು ಇಷ್ಟೊಂದು ಕಲ್ಲು ಮಾಡ್ಕೊಂಡಿದ್ದೀಯಾ? ಇಷ್ಟೊತ್ತು ಅಮ್ಮ ಏನು ಹೇಳಿದ್ರು ಕೇಳಿದೆ ಅಲ್ವಾ? ಪ್ಲೀಸ್ ಈ ಹಠ ಬಿಟ್ಟು ಅಣ್ಣನ ಕರೆದುಕೊಂಡು ಬಾ. ಅವನು ನಮ್ಮಿಂದ ದೂರಾಗಿ ತಿಂಗಳುಗಳೇ ಕಳೆದು ಹೋಗಿದೆ. ಅಲ್ಲಿ ಅತ್ತಿಗೆಗಾದರೆ ಆದಿ, ನವಿ ಅವರ ಅಪ್ಪ ಎಲ್ಲ ಇದ್ದಾರೆ. ಆದರೆ ಅಣ್ಣನ ಹತ್ರ ಯಾರಿದ್ದಾರೆ ಹೇಳು? ಅವನು ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ, ಆದರೆ ಆ ತಪ್ಪಿಗೆ ಒಂದು ಕ್ಷಮೆ ಅಂತ ಇರಬೇಕು ಅಲ್ವಾ? ನೋಡು ಅಲ್ಲಿ ದೊಡ್ಡಪ್ಪ ದೊಡ್ಡಮ್ಮನ ಹೇಗಾಗಿದ್ದಾರೆ ಅಂತ. ಅವರಿಗೆ ನೀನು ಅಣ್ಣ ಬೇರೆ ಬೇರೆಯಲ್ಲ. ನಿನ್ನ ಮೌನ, ಹತ್ತಿಗೆ ನೋವು ಎಲ್ಲ ನೋಡಿ ಯಾರ ಪರವಾಗಿ ಇರಬೇಕು ಅನ್ನೋ ಗೊಂದಲದಲ್ಲಿ ಇದ್ದಾರೆ ಎಂದಳು. ಬಾಗಿಲ ಬಳಿ ನಿಂತು ಅವರ ಮಾತುಗಳಿಗೆ ಕಿವಿಯಾಗಿದ್ದರು ರಾಘು ಅಪ್ಪ ಅಮ್ಮ ಕಣ್ಣೀರು ಸುರಿಸುತ್ತಾ. ಮಗನ ಜೀವನದಲ್ಲಾದ ಘಟನೆಗಳು ಅವರಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಹಾಗೆ ರಾಘು ಆರು ಬಳಿ ನಡೆದುಕೊಂಡ ರೀತಿಯ ಬಗ್ಗೆಯೂ ಅವರಿಗೆ ನೋವಾಗಿತ್ತು. ಆದರೂ ಮಗನೆಂಬ ವಾತ್ಸಲ್ಯ, ಕುರುಡು ಪ್ರೇಮದಿಂದ ಎಲ್ಲವನ್ನು ನೆನೆದು ಅವರು ತೀರ ಬಳಲಿ ಹೋಗಿದ್ದರು.
ಅವರ ಎದುರು ಬಂದವ, ಅಪ್ಪಾಜಿ ಅಮ್ಮ ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ತಲೆ ತಗ್ಗಿಸಿದವನ ಮಾತಿಗೆ ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ, ಹೇಗಾಯಿತು ಯಾಕಾಯಿತು ಅನ್ನೋ ವಿಷಯನ ಅವನೇ ಬಾಯಿ ಬಿಟ್ಟು ಹೇಳಬೇಕು ಕಣೋ, ಅವನ ಜೀವನ ಇಷ್ಟಕ್ಕೆ ನಿಲ್ಲುತ್ತೇನೋ ಅಂತ ಭಯ ಆಗ್ತಿದೆ ಎಂದವರ ಮಾತಿಗೆ ಹಾಗೆಲ್ಲ ಮಾತಾಡಬೇಡಿ ಅಪ್ಪಾಜಿ, ಎಷ್ಟೇ ಕಷ್ಟ ಆದರೂ ಸರಿ ಆ ಈಡಿಯಟ್ ಕಿವಿ ಹಿಂಡಿ ಆದರೂ ಅವನನ್ನು ಕರೆದುಕೊಂಡು ಬರ್ತೀನಿ ಎಂದನು. ಹಾಗಾದರೆ ನಾಳೆ ನಮ್ಮ ಅಣ್ಣ ಮನೆಗೆ ಬರ್ತಾನೆ ಅಲ್ವಾ, ಆರೂನು ಆದಷ್ಟು ಬೇಗ ಬರಲಿ, ನಾಳೆನೇ ಹೋಗೋಣ ಅಭಿ ಬೆಂಗಳೂರಿಗೆ ಎಂದಾಗ, ಹೋಗೋಣ ಅಲ್ಲ ನಾನೊಬ್ಬನೇ ಹೋಗ್ತಿದ್ದೀನಿ, ಜೊತೆಗೆ ಹಾದಿ ಕೂಡ, ನೀನು ಇಲ್ಲೇ ಇದ್ದು ಅಪ್ಪಾಜಿ ಅಮ್ಮನ ನೋಡ್ಕೊ, ಎಲ್ಲರೂ ಏಕಾಏಕಿ ಹೋಗೋದು ಬೇಡ ಅನಿಸುತ್ತೆ ಅಂದಾಗ ಹೂ ಗುಟ್ಟಿದ್ದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.